ಚೌಕಳ ಬಗ್ಗೆ ಹೋಗ್ತಾ ಹೆಣ್ಣು ಹೊನ್ನು ಮಣ್ಣಿಗೆ ವಿಶೇಷವಾದ ಸ್ಥಾನಮಾನ ಕೊಟ್ಟಂತ ಏಕೈಕ ದೇಶ ಯಾವುದು ಕೇಳಿದ್ರೆ ಅದು ನಮ್ಮ ಹೆಮ್ಮೆಯ ಭಾರತ ಮತ್ತು ಹೆಮ್ಮೆಯ ಮಗುಂಟು. ಅದೇ ನೆಲದಲ್ಲಿ ಹುಟ್ಟಿ ಅದೇ ಸಂಸ್ಕೃತಿಯನ್ನು ಮೀರುವ ವ್ಯವಹಾರ ಮಾಡಿದ್ರೆ ಯದ ಗುಂಡಿಗೆ ಇದು ರಾಮನ್ ಕೋಳ ಜಾಲ್ಜಿನ ಮಗಳು ಮಿನ್ಕ. ರಾಮನ್ ಕೊಡ್ಲ ಜಾಲ್ಜಿನ ಮಗಳ ಮಿನ್ಕ ಮಿನ್ಕ ನನಗೆ ಗೊತ್ತಿಲ್ಲ. ನಾನು ಈ ಬದ ಅಲ್ಲಿ ಈ ಬದಕ್ತಿರ್ಬೋದು ಏನಿದ್ರು ನೀವೇ ನಮಗೆ ನಾನು ಬಸವಣ್ಣನ ಮಗಳು. ಸ್ವಾಮಿ ಬಸವನ ಅಲ್ಲ, ಊಜಿಕಟ್ಟಿ ಬಸವ. ಊಜಿಕಟ್ಟಿ ಹೆಚ್ಚಿ ಆಯ್ತಾ? ಅಲ್ಲೇನೋ ಹಚ್ಚಿದ್ರು ಅಂತ ಈಗ. ಹೌದಾ? ಹತ್ತ ನಮ್ಮ ಅಣ್ಣ ಇದ್ದಾನೆ ನೋಡ. ಎಲ್ಲ ಭಯಂಕರ ಮೂಸಣ್ಣ ಮರ ಮೂಸಣ್ಣ ಅಲ್ಲ, ಚಿಕ್ಕಪ್ಪಯ್ಯ. ಜನ ಯಾರು ಓದ್ಬೇಕು ಹೇಳಿದೆ. ಮೊನ್ನೆ ಒಬ್ಬನಿಗೆ ಹೊಡೆದು ಇವ್ರು 3 ದಿವಸ ಹೇಳಿದ್ರು. ನೀವು ತೊಂಡೆಕಾಯಿ, ನೀವು ತೊಂಡೆಕಾಯಿ, ಅಲ್ಲೆಯ ಬೆರಳಿನ ಬೆಂಡೆಕಾಯಿ, ಅಲ್ಲೆಯ ಬೆರಳಿನ ಬೆಂಡೆಕಾಯಿ, ಬೆಳ್ಳಿಯಾಗಿಯ ಸೋರೆಕಾಯಿ. ತರಕಾರಿ 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 ಬೆಳಗ್ಗೆ ತರಕಾರಿ 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 ಬೆಳಗ್ಗೆ ತರಕಾರಿ ಕರುಣಿಯು ಮಾರುವ ತರಕಾರಿ ತೊರೆಯೋಡುಕೊಂಡರೆ ರುಚಿಕಾರಿ ಮುರಿತರೆ ನಷ್ಟವು ತರಕಾರಿ. ನೀವು ತೊಂಡೆಕಾಯಿ, ನೀವು ತೊಂಡೆಕಾಯಿ, ಅಲ್ಲೆಯ ಬೆರಳಿನ ಬೆಂಡೆಕಾಯಿ, ಅಲ್ಲೆಯ ಬೆರಳಿನ ಬೆಂಡೆಕಾಯಿ, ಬೆಳ್ಳಿಯಾಗಿಯ ಸೋರೆಕಾಯಿ, ಬೆಳ್ಳಿಯಾಗಿಯ ಸೋರೆಕಾಯಿ, ತೆಳಗೆ ಬರುವ ನುಗ್ಗೆಕಾಯಿ. ತರಕಾರಿ 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 ಯಾರಿಗೆ ತರಕಾರಿ ಬೇಕು? ತೊಂಡೆಕಾಯಿ, ಬೆಂಡೆಕಾಯಿ, ನುಗ್ಗೆಕಾಯಿ, ಹಾಗಲಕಾಯಿ, ಕುಂಬಳಕಾಯಿ ಎಲ್ಲಾ ಜಾತಿಯ ತರಕಾರಿ ಉಂಟು. ಬನ್ನಿ ತಗೊಳ್ಳಿ. ಎಂತ ನಾನು ನಿಮ್ಮಡಿಗೆ ಸಾಕು ಮಾರ್ರೆ. ಸುಮ್ಮನೆ ತರಕಾರಿ ತರಕಾರಿ ಬೆಂಡೆಕಾಯಿ ತರಕಾರಿ ಅಂತದೆ ತರಕಾರಿ. ಬನ್ನಿ 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 ಅಣ್ಣ. ತರಕಾರಿ 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 ಉಂಟು. ಹೇಳಿದೆ. ಇದು ರಾಮನ್ ಕೋಳ ಜಾಲ್ಜಿನ ಮಗಳು ಮಿನ್ಕ. ರಾಮನ್ ಕೊಡ್ಲ ಜಾಲ್ಜಿನ ಮಗಳ ಮಿನ್ಕ ಮಿನ್ಕ ನನಗೆ ಗೊತ್ತಿಲ್ಲ. ನಾನು ಈ ಬದ ಅಲ್ಲಿ ಈ ಬದಕ್ತಿರ್ಬೋದು ಏನಿದ್ರು ನೀವೇ ನಮಗೆ ಯಾರು ಹುಷಾರಿಲ್ಲ ಅಂತಲ್ಲ ಅಮ್ಮನಿಗೆ. ಅಮ್ಮನಿಗ ಆರೋಗ್ಯ ಸರಿ ಇಲ್ಲ ಅಂತೆ. ಹೌದಾ? ಓಷಧಿ ತರಲಿಲ್ಲ. ಏ ದೇವ್ರಿ ಅಣ್ಣ, ನಾನು ಜಲ್ಜನ ಮಗಳು ಮಿನ್ಕ ಅಲ್ಲ, ನಾನು ಬಸವಣ್ಣನ ಮಗಳು. ಸ್ವಾಮಿ ಬಸವನ ಅಲ್ಲ, ಊಜಿಕಟ್ಟಿ ಬಸವ. ಊಜಿಕಟ್ಟಿ ಹೆಚ್ಚಿ ಆಯ್ತಾ? ಅಲ್ಲೇನೋ ಹಚ್ಚಿದ್ರು ಅಂತ ಈಗ. ಹೌದಾ? ಹತ್ತ ಯಾರು ಮಗಳಾರೆ ನೀವು? ತರಕಾರಿ ಅವ್ರ ಮಗಳು ಎಲ್ಲ ಇತ್ತು. ಹೀರಿಕಾಯಿ ಇತ್ತು ಮಗ, ಹೀರಿಕಾಯಿ ಉಂಟು, ಬೆಂಡೆಕಾಯಿ ಇತ್ತು ಮಗ. ಹೋರಿ ಅಣ್ಣ, ಅವ್ರ ಕಾಲಿಗೆ ಇತ್ತಾಯ್ತದು. ಕಾಲಿಗಂದ್ರೆ ಅವ್ರ ಹೆಂಗಸರು ಕಂಡ್ರೆ ಗತಿ ಹಾಗೆ. ನನ್ನ ಸಿದ್ದವ್ರ ಸಂತಿಗೆ ಹೋಗಿ ಹಿಂಗ್ ಅಂದ ಸೀದಾ ಚೌಕಳ ಬಗ್ಗೆ ಹೋಗ್ತಾ ತರಕಾರಿ ಅಂತದೆ. ಬೆಂಡೆಕಾಯಿ ಅದ್ರ ತಿನ್ನೋದು ಬೇಡಪ್ಪ. ಮೊನ್ನೆ ನೀವು ಅವತ್ತು ಸಿದ್ದಾಪುರ ಸಂತಿಗೆ ಹೋಗಿ ಹೀಗೆ ಮಾಡಿದ್ರೆ ಮತ್ತೆ ಇಲ್ಲೋ ಮಾಡೋದು ಬೇಡ. ಅಯ್ಯೋ, ನುಗ್ಗೆಕಾಯಿ ಮೊದ್ಲೇ ಭಾಗವತರು ತಕ್ಕೊಂಡ್ರು. ಹೌದಾ? ಹಾಗಿದ್ರೆ ನಾಳೆಯಿಂದ ಭಾಗವತರ ಬರುವುದಿಲ್ಲ. ನುಗ್ಗೆಕಾಯಿ ಇದು
ಇದೆ ಕುಂಬಳಕಾಯಿ ಕುಂಬಳಕಾಯಿ ಎಲ್ಲ ಎಲ್ಲ ಇತ್ತು ಎಲ್ಲ ಉಂಟಾ? ಹೌದು, ಅಷ್ಟು ತರಕಾರಿ ಬೇಕು. ಒಂದು ಸಾವಿರ, ಒಂದು ಸಾವಿರ. ಹಾಗೆ. ಏನ್ ಮಾಡ್ತಾ ಇದ್ದೀರಿ? ತರಕಾರಿ ವ್ಯಾಪಾರ ಮಾಡ್ತಾ ಇದ್ದೀವಿ. ತಗೊಂಡು ಹೋಗಿ ಬಂದ. ನಾನು ಹೋಗ್ಲಿಕ್ಕೆ ಬಂದೆ ಮತ್ತೆ. ಮತ್ತಿಲ್ಲಿ ಯಾಕೆ ಅಧಿಕ ಪ್ರಸಂಗ ನಿಮಗೆ? ಏಯ್, ಇಲ್ಲಿ ಹೇಳೋ ಕೇಳೋರು ಇಲ್ಲ ಅಂತ ಭಾವಿಸ್ಕೊಳ್ಬೇಡ. ನಾನ್ ಬಂದಿದ್ದೇನೆ ಕೇಳು. ತರಕಾರಿ ಮಾರಾಟ ಮಾಡ್ಬೇಕಂತಾದ್ರೆ ಸುಂಕವನ್ನು ಕೊಟ್ಟು ಮಾರಾಟ ಮಾಡ್ಬೇಕು. ಸುಂಕ. ಒಳ ಸುಂಕ ಗಿಂಕ ಕೇಳಬೇಡ. ಏಯ್. ಸುಂಕ ಅಂತ ಹೇಳೋದು ಸಂಘದ ಪ್ರಶ್ನೆ. ಯಾರು ನೀನಾ? ವಿಷಯ ಗೊತ್ತಿಲ್ಲ ನಿನಗೆ. ಸುಮ್ನೆ ಇರಲಿ. ಯಾರ? ಸುಮ್ನೆ ಇರು. ಆಗುದಿಲ್ಲ ಏನಲ್ಲಿ? ವಿಷಯ ಗೊತ್ತಿಲ್ಲ, ಕೇಳಿ ಕೇಳಿ. ಏನೇನು? ಒಟ್ಟು ಜನ ಯಾರು ಹೊತ್ತಬೇಕು? ಅಣ್ಣ ಒಬ್ರಿಗೆ ಹೊಡೆದು 3 ದಿನ ಹೇಳಿ. ಹೇಳಿದ್ಯಾ? ಮೊನ್ನೆ ಒಬ್ಬನಿಗೆ ಹೊಡೆದ ಇವ್ರು 3 ದಿವಸ ಹೇಳಿದ್ರು. ನೋಡು ಗೊತ್ತಾಗುದಿಲ್ಲ, ಜೀವ ನೋಡುದು ಗೊತ್ತಾಗುದಿಲ್ಲ. ಹೌದಲ್ಲ? ಹಾ? ಬೇಡ, ಈ ಕೆಲಸ ನೀ ಕಡೆ ಈ ತರಕಾರಿ ನಮ್ಗೆ ಸುಂಕವನ್ನು ಕೊಟ್ಟು ನೀವು ತರಕಾರಿ ಮಾರಾಟ ಮಾಡ್ಬೇಕು. ಕೊಡುದಿಲ್ಲ ಅಂದ್ರೆ ಕೊಡುವುದಿಲ್ಲ ಅಂತಾದ್ರೂ ಬಿಡುವುದಿಲ್ಲ. ಹಾ. ನಮ್ಮಲ್ಲಿ ಹೇಳೋರು ಕೇಳೋರು ಇದ್ದಾರೆ. ಯಾರು? ನಮ್ಮ ಅಣ್ಣ ಇದ್ದಾನೆ ನೋಡ. ಎಲ್ಲ ಭಯಂಕರ ಮೂಸಣ್ಣ ಮರ ಭಾವನೆ ಅವನು ಮೂಸಣ್ಣ ಅಲ್ಲ ಚಿಕ್ಕಪ್ಪ ಚಿಕ್ಕಪ್ಪನ ಏನ್ ಗಲಾಟೆ ಮಾಡ್ತೀರಾ? ಏನ್ ಹೇಳೋರು ಕೇಳೋರು ಇಲ್ಲ ಅಂತ ಮಾಡಿ ತರಕಾರಿ ಮಾರಾಟ ಮಾಡುದು ಇಲ್ಲಿ ಭಾರತ. ಕೊಡದಿದ್ರ ಮೇಲೆ ಬಿಡುವ ಪ್ರಶ್ನೆ ಉಂಟಾ? ಚಂದ್ರ ಮಗನ ಚಂದ್ರ ಎಲ್ಲ ಹೆಣ್ಣೆ ನಮ್ಮವ ಈಗಾಗಲೇ ಬಂದು ಸುಂಕವನ್ನ ಕೇಳ್ತಾ ಇದ್ದಾನೆ. ಸುಂಕವನ್ನ ಕೊಡಬೇಕು, ಕೊಡತಕ್ಕದ್ದು. ಏನು ಅಧಿಕಾರ ಚಲಾಯಿಸುವುದಾ? ಕೊಡುವುದಿಲ್ಲ ಅಂತ ಹೇಳಿದ್ದಲ್ಲ ನಾನು. ಕೊಡುವುದಿಲ್ವಾ? ಹಾ. ಕೊಡುವುದಿಲ್ವಾ? ಕೊಡುವುದಿಲ್ಲ. ಕೊಡದಿದ್ರೆ ಬಿಡುವವರು ಯಾರೇ? ಹಿಡಿದು ಕೊಡುವವರು ಯಾರು? ಅಸಂಬದ್ಧ ಪ್ರಲಾಪಿಯೇ ಯಾಕೆ? ಏನ್ ಮಾಡ್ತಾ ಇದ್ದಿತ್ತು ಕಲ್ಪನೆ ಉಂಟಾರ 106 ಮಂದಿ ಸೇರಿದಂತ ಸ್ಥಳದಲ್ಲಿ ಅಪರಾಯಂತ ಹೆಣ್ಣೊಬ್ಬಳ ಸೆರಗಿಗೆ ಕೈಗೆ ಎಳೆದೊಯ್ಯುತ್ತಾ ಇದೆಯಲ್ಲ. ಹೌದು. ಎಲ್ಲಿಟ್ಟಿದೆ ನಿನ್ನ ಬುದ್ಧಿಯನ್ನ? ನಮ್ಮ ದೇಶ, ನಮ್ಮ ಭಾಷೆ, ನಮ್ಮ ನಾಡು, ನಮ್ಮ ನುಡಿ, ನಮ್ಮ ಸಂಸ್ಕೃತಿಯನ್ನು ಮೀರುತ್ತಾ ಇದ್ದೀಯ ಎಂಬುದಕ್ಕೆ ಬೇರೆ ಮಾತೇ ಬೇಡ. ಹೆಣ್ಣು ಹೊನ್ನು ಮಣ್ಣಿಗೆ ವಿಶೇಷವಾದ ಸ್ಥಾನಮಾನ ಕೊಟ್ಟಂತ ಏಕೈಕ ದೇಶ ಯಾವುದು ಕೇಳಿದ್ರೆ ಅದು ನಮ್ಮ ಹೆಮ್ಮೆಯ ಭಾರತ ಎಂಬಂತ ಹೆಮ್ಮೆಯ ಮಗುಂಟು. ಅದೇ ನೆಲದಲ್ಲಿ ಹುಟ್ಟಿ ಅದೇ ಸಂಸ್ಕೃತಿಯನ್ನು ಮೀರುವ ವ್ಯವಹಾರ ಮಾಡಿದ್ರೆ ಎದಗುಂಡಿಗೆ ಸೀಳು.
ಪ್ರಸಂಗದ ಮಾತಾಡ್ತಾ ಇದೀಯಾ ಹ್ಮ್. ಬಂದವ ನೀನು ಯಾರ? ಮಾಣಿಕ್ಯಪುರದ ಸರಪಂಚರಿಗೆ ಮಗ, ಹ. ಹೆಸರು ವಂಶಿ. ವಂಶಿ. ಹಾ. ವಂಶಿ, ಹ್ಮ್. ನೀನು ಬಂದಿದ್ದು ಒಳ್ಳೇದೇ ಆಗಿದೆ. ಹ್ಮ್. ಈಗಾಗಲೇ ಅವಳಲ್ಲಿ ನಾನು ಸುಂಕವನ್ನ ವಸೂಲಿ ಮಾಡ್ತಾ ಇದ್ದವನು. ಹ್ಮ್. ಅವಳು ಕೊಡುವಂತ ಸುಂಕವನ್ನ ನೀನು ಕೊಡ್ತೀಯೇನೆ? ಎಷ್ಟು ಕೊಡಬೇಕು ನಿನಗೆ ಸುಂಕ? 375. ನಾನಷ್ಟನ್ನ ಕೊಡುವುದೇ ಇಲ್ಲ. ಮತ್ತೆ ನಿನ್ನ ಕುಲ ಕುಟುಂಬಕ್ಕೆ ಕೊಡುವಷ್ಟು ನನ್ನಲ್ಲಿ ಉಂಟು, ಅದಕ್ಕೆ ಕಡಿಮೆ ಕೊಡ್ತೇನೆ ಅಂತ ಭಾವಿಸಬೇಡ. ಮತ್ತೆ ಹೆಚ್ಚಿನದನ್ನು ಕೊಡ್ತೇನೆ. ಹೇಗೆ ಕೇಳು. ಹೇಗೆ? ನಿನ್ನ ವ್ಯವಹಾರಕ್ಕೆ ಹೋಲಿಕೆ ಆಗುತ್ತ ಸುಂಕ, ಹ. ನಿನ್ನ ಚರಿಯ ಚಟುವಟಿಕೆಗೂ ಹ. ಅದು ಹೋಲಿಕೆ ಆಗುತ್ತ ಸುಂಕ. ಎಷ್ಟೋ? 420. ಎಷ್ಟೋ? ಹಾಕಬೇಕಾ? ಶಬ್ಬಾಷ್, ಹ. ಮೆಚ್ಚಿದ್ರೇನೆ. ನಾನೇನ? ಹೌದಪ್ಪ. ಯಾಕಂತ ಹೇಳಿದ್ರೆ ನಾನು ಮನೆಯಿಂದ ಹೊರಗಡೆ ಹೊರಟಾಗ ಹ. ಎಲ್ಲರೂ ಹೇಳುವುದು ಹೇಗೆ ಗೊತ್ತುಂಟ? ಹ. 420.